This is Janardhan. Welcome to the second session of ray optics. First session ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಲೈಟ್ ಬಗ್ಗೆ, ರಿಫ್ಲೆಕ್ಷನ್ ಬಗ್ಗೆ, laws of reflection ಬಗ್ಗೆ, spherical surfaces and types of spherical surfaces, concave mirror and convex mirror. Concave mirror ನ ನಾವು ಕನ್ವರ್ಜಿಂಗ್ ಮಿರರ್ ಅಂತ ಕರಿತೀವಿ, ಯಾಕೆ ಅಂತ ಹೇಳಿದ್ವಿ. and then convex mirror ನಾವು ಡೈವರ್ಜಿಂಗ್ ಮಿರರ್ ಅಂತ ಕರಿತೀವಿ. ಓಕೆ, ಸೊ ನಾವು ಇವಾಗ ಆ ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್, ಕಾನ್ಕೇವ್ ಮಿರರ್ನ ಯೂಸ್ ಮಾಡಿಕೊಂಡು ವಿ ನೀಡ್ ಟು derive the relation between the focal length and the radius of curvature, and we need to derive the expression or equation of a mirror, or simply called as a mirror equation. ನಮಗೆ ಗೊತ್ತಿದೆ ಮಿರರ್ನಲ್ಲಿ ಕಾನ್ಕೇವ್ ಮಿರರ್ನ ಯಾಕೆ ಯೂಸ್ ಮಾಡ್ತೀವಿ, ಬಿಕಾಸ್ ಕಾನ್ಕೇವ್ ಮಿರರ್ ಈಸ್ ಅ ಕನ್ವರ್ಜಿಂಗ್ ಮಿರರ್, ಬಿಕಾಸ್ ಇಟ್ ಕನ್ವರ್ಜಸ್ ಆಲ್ ದ ಇನ್ಸಿಡೆಂಟ್ ಲೈಟ್ ರೇಸ್, ರೈಟ್. ದೆನ್ ನನಗಿವಾಗ ರಿಲೇಷನ್ ಬೇಕು ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ. ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ರಿಲೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನನಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಗೊತ್ತಾಗಬೇಕಾಗಿದೆ. ಆ ಡೆರಿವೇಷನ್ಸ್ ಮಾಡಲಿಕ್ಕೆ ನನಗೆ ಒಂದು ರೂಲ್ಸ್ಗಳು ಬೇಕು. ಆ ರೂಲ್ಸ್ ಯಾವುದು ಅಂದರೆ ದಟ್ ಈಸ್ ಅ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್. ದಟ್ ಈಸ್ ಅ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್. ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್. ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ಸ್ ನಿಮ್ಗೆ ಗೊತ್ತಾ ಇದೆ. ದಿಸ್ ಈಸ್ ಅ ಮಿರರ್ ಆ್ಯಂಡ್ ದಿಸ್ ಇಸ್ ಅ ಕಾನ್ಕೇವ್ ಮಿರರ್. ರಫ್ ಆಗಿ ಬರಿತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಎಸ್. And this is what pole. This is concave spherical surface, and this is a principal axis. Principal axis means is a straight line which is passed through the center of a spherical surface, right? This is what a incident light ray. ಎಲ್ಲಿಂದ ಬರ್ತಾ ಇದೆ? ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇಂದ ಬರ್ತಾ ಇದೆ. This object is AB. A is the topmost portion of an object and B is the bottom one, right? And then ಇನ್ನೊಂದು ಲೈಟ್ ರೇ ಬರ್ಕೋತೀನಿ. These are the two incident light rays and hit at the point M, and this is P, and this is what our center of curvature, and this may be a normal. According to second law of reflection, the angle of incidence which is equals to angle of reflection. This is what angle of reflection, and this is what reflected light ray. This is a first ray and this is what second ray. This is a angle of incidence for second ray, and this is what angle of incidence for second reflection, angle of reflection for second. ಎರಡು ಲೈಟ್ ರೇ ಕೂಡ ಇಲ್ಲಿ ಬಂದು ಮೀಟ್ ಆಗ್ತಾ ಇದೆ, and this point named as A dash. ಯಾಕೆ A dash? ಬಿಕಾಸ್ ಈ ಎರಡು ರಿಫ್ಲೆಕ್ಟೆಡ್ ಲೈಟ್ ರೇಗಳು ರಿಫ್ಲೆಕ್ಟ್ ಆಗಿ ಬಂದಿರೋದು ಈ ಎರಡು ಇನ್ಸಿಡೆಂಟ್ ಲೈಟ್ ರೇ ಇಂದ. ಈ ಎರಡು ಇನ್ಸಿಡೆಂಟ್ ಲೈಟ್ ರೇ ಎಲ್ಲಿದು? ಎ ಅನ್ನೋ ಪಾಯಿಂಟಿಂದು. ಹಾಗಾಗಿ ಎ ಇಂದ ಪಾಯಿಂಟಿಂದ ಬಂದಂಥ ಎರಡು ಇನ್ಸಿಡೆಂಟ್ ಲೈಟ್ ರೇ ರಿಫ್ಲೆಕ್ಟ್ ಆಗಿ ರಿಫ್ಲೆಕ್ಟೆಡ್ ಲೈಟ್ ರೇ ಆಗಿ ಎ ಡ್ಯಾಶ್ ಹತ್ರ ಸೇರ್ತಾ ಇದೆ. ನೆಕ್ಸ್ಟ್ ಬಾಟಮ್ ಬಿ ಇದೆಯಲ್ಲ, ಬಿ ಅನ್ನೋ ಪಾಯಿಂಟಲ್ಲಿ ಲೈಟ್ ರೇ ಬರ್ತಾ ಇದೆ. ದಿಸ್ ಇಸ್ ವಾಟ್ ಇನ್ಸಿಡೆಂಟ್ ಲೈಟ್ ರೇ, ಆ್ಯಂಡ್ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ಇಟ್ ಸೆಲ್ಫ್ ಎ ನಾರ್ಮಲ್. ಹಾಗಾಗಿ the angle of incidence is 0 and the angle of reflection is also 0, hence it retraces its original path. ಹಾಗಾಗಿ ಬಿ ಅನ್ನೋ ಲೈನಲ್ಲಿ ಬಿ ಅನ್ನೋ ಪಾಯಿಂಟ್ ಇದೆ. ಸೊ ನಾನು ಇಲ್ಲಿಂದ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀನಿ. ಈ ಒಂದು ಪಾಯಿಂಟ್ನ ಬಿ ಡ್ಯಾಶ್ ಅಂತ ಕೂಡ ಕರಿತೀನಿ. ಸೊ ಹಿಯರ್ ಎ ಬಿ ಈಸ್ ಅನ್ ಆಬ್ಜೆಕ್ಟ್. ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಅ ಇಮೇಜ್. ಎ ಬಿ ಈಸ್ ಅ ಆಬ್ಜೆಕ್ಟ್, A dash B dash is the image. ಇದು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಗೊತ್ತಿದೆ. ಇದೇನು ಮಾಡುತ್ತೆ? ಕನ್ವರ್ಜ್ ಮಾಡೋದ್ರಿಂದ ಅದನ್ನು ಕನ್ವರ್ಜಿಂಗ್ ಮಿರರ್ ಅಂತ ಕರಿತೀವಿ. ಫೈನ್. ಬೇಸಿಕ್ಲಿ ಇದು ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ ಆಗಿರೋದ್ರಿಂದ ನನಗೆ ರೆಕಗ್ನೈಸ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಚೇಂಜಸ್ ಮಾಡ್ಕೋತೀವಿ. ಒಂದಷ್ಟು ಚೇಂಜಸ್. ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ. ಯಾವ ಟ್ರಯಾಂಗಲ್? ಇದೊಂದು ಪಾಯಿಂಟ್ ಅಂತ ಹಾಕ್ಕೊಂಡ್ರೆ ದಿಸ್ ಇಸ್ ವಾಟ್ ಎಫ್, ಬಿಕಾಸ್ ಪಾಯಿಂಟ್ಗಳು ಬಂದು ಮೀಟ್ ಆಗ್ತದೆ ಇನ್ ಪ್ರಿನ್ಸಿಪಲ್ ಆಕ್ಸಿಸ್. ಹಾಗಾಗಿ ಇಟ್ ಈಸ್ ಸೆಡ್ ಟು ಬಿ ಅ ಪ್ರಿನ್ಸಿಪಲ್ ಫೋಕಸ್. ಇದೊಂದು ಟ್ರಯಾಂಗಲ್ ಇದೆ, ಬಿ ಎಫ್ ಆ್ಯಂಡ್ ಎ ಡ್ಯಾಶ್, ಆ್ಯಂಡ್ ದಿಸ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್.
ನಾನು ಈ ಟ್ರಯಾಂಗಲ್ನ ಇನ್ನೊಂದು ಟ್ರಯಾಂಗಲ್ಗೆ ಕಂಪೇರ್ ಮಾಡ್ಕೋಬೇಕು. ಆ ಟ್ರಯಾಂಗಲ್ ಯಾವುದಾಗಿರಬೇಕು? ಇಮೇಜ್ ಫಾರ್ಮೇಷನ್ ಮಾಡಿರುವಂಥದ್ದಾಗಿರಬೇಕು. ಬಿಕಾಸ್ ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ಇಟ್ಸ್ ಅ ಇಮೇಜ್. ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಈಸ್ ಅ ಟ್ರಯಾಂಗಲ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಅ ಇಮೇಜ್. ಈ ಇಮೇಜ್ ಕ್ರಿಯೇಟ್ ಮಾಡಿರಬೇಕು ಅಂದರೆ ಇದಕ್ಕೆ ಕಾರಣ ಯಾವುದು? ಆಬ್ಜೆಕ್ಟೇ ಆಗಿರಬೇಕು. ಹಾಗಾಗಿ ಸೊ ನಾನು ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡ್ಕೋಬೇಕು. ಬಟ್ ಇಲ್ಲೊಂದು ಕರ್ವ್ಡ್ ಸರ್ಫೇಸ್ ಇದೆ. ನಾನು ಎಮ್ಮಿಂದ ಒಂದು ಸ್ಟ್ರೈಟ್ ಲೈನ್, ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡ್ಕೋತೀನಿ. ಇದೊಂದು ಪಾಯಿಂಟ್ನ ನಾನು ಎನ್ ಅಂತ ಬರ್ಕೋತೀನಿ. ಎನ್ ಈಸ್ ಅ ಇಮ್ಯಾಜಿನರಿ ಲೈನ್ ಆ್ಯಂಡ್ ದಿಸ್ ಈಸ್ ಅ ಸ್ಟ್ರೈಟ್ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಎನ್ ಅನ್ನೋ ಪಾಯಿಂಟು ಪಿ ಅನ್ನೋ ಪಾಯಿಂಟ್ಗೆ ತುಂಬ ಕ್ಲೋಸ್ ಆಗಿದೆ. ಹಾಗಾಗಿ ತುಂಬ ಕ್ಲೋಸ್ ಇರೋದ್ರಿಂದ ಈ ಸ್ಮಾಲ್ ಡಿಸ್ಟೆನ್ಸ್ ನೆಗ್ಲೆಕ್ಟ್ ಮಾಡ್ಕೋತೀನಿ. ಹಾಗಾಗಿ ನಾನಿಲ್ಲಿ ಪಿ ಅಂದರೂ ಒಂದೇ, ಎನ್ ಅಂದರೂ ಒಂದೇ. ಸೊ ನಾನು ಈ ಬಿ ಡ್ಯಾಶ್ ಎ ಡ್ಯಾಶ್ ಎಫ್ ಅನ್ನೋ ಟ್ರಯಾಂಗಲ್ನ ಎಫ್ ಎಮ್ ಎನ್ ಅಥವಾ ಎಫ್ ಎನ್ ಎಮ್ ಈ ಟ್ರಯಾಂಗಲ್ನ ಕಂಪೇರ್ ಮಾಡ್ಕೋತೀನಿ. ಬಿಕಾಸ್ ದಿಸ್ ಈಸ್ ಅ ಟ್ರಯಾಂಗಲ್ ಕ್ರಿಯೇಟೆಡ್ ಬೈ ಎನ್ ಆಬ್ಜೆಕ್ಟ್, ದಿಸ್ ಈಸ್ ಅ ಟ್ರಯಾಂಗಲ್ ಕ್ರಿಯೇಟೆಡ್ ಬೈ ಅನ್ ಇಮೇಜ್. ಇದೊಂದು ಸಿಸ್ಟಮ್ ಆಗಿದೆ. ಇವಾಗ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ನನಗೆ ಡಿಸ್ಟೆನ್ಸ್ಗಳು ಬೇಕು. ಏನು ಡಿಸ್ಟೆನ್ಸ್? ಆಬ್ಜೆಕ್ಟ್ ಎಲ್ಲಿದೆ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಸೆಂಟರ್ ಆಫ್ ಕರ್ವೇಚರ್ ಎಲ್ಲಿದೆ, ಪ್ರಿನ್ಸಿಪಲ್ ಫೋಕಸ್ ಎಲ್ಲಿದೆ, ಇದನ್ನು ಮೆಷರ್ ಮಾಡ್ಕೋಬೇಕು. ನನಗೆ ಆ ಡಿಸ್ಟೆನ್ಸ್ಗಳು ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಯಾವುದೇ ಮೆಷರ್ಮೆಂಟ್ ಆಗಲಿ ನನ್ನ ರೆಫರೆನ್ಸ್ ಪಾಯಿಂಟ್ ಏನಂದರೆ ಪಾಯಿಂಟ್ ಪಿ, ದಟ್ ಈಸ್ ಅ ಪೋಲ್. Pole is my reference point to measure any kind of dimensions, any kind of properties, right? Next, point P is a pole. This is what an object. Point pole in the object ke distance measure ಮಾಡ್ಕೊಂಡ್ರೆ ಆ ಡಿಸ್ಟೆನ್ಸ್ ನಾನು u ಅಂತ ಕರಿತೀನಿ. u is a object distance, is a distance of an object from point P. ನೆಕ್ಸ್ಟ್, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಸಾರಿ ಇಮೇಜ್ ಇದೆ. ಈ ಇಮೇಜ್ ನನಗೆ ಡಿಸ್ಟೆನ್ಸ್ ಬೇಕು. ಆ ಇಮೇಜ್ ಡಿಸ್ಟೆನ್ಸ್ ನಾನು ವಿ ಅಂತ ಬರಿತೀನಿ. ವಿ ಇಸ್ ಅ ಇಮೇಜ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಪೋಲ್. ನೆಕ್ಸ್ಟ್, ಇಲ್ಲಿ ಪ್ರಿನ್ಸಿಪಾಲ್ ಫೋಕಸ್ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಾಲ್ ಫೋಕಸ್ ಈಸ್ ಫೋಕಲ್ ಲೆಂತ್, ದಟ್ ಇಸ್ ಸ್ಮಾಲ್ ಎಫ್. ಇಲ್ಲಿ ಸಿ ಇದೆ. ಸಿ ಮೀನ್ಸ್ ವಾಟ್? ಇಸ್ ಸೆಂಟರ್ ಆಫ್ ಕರ್ವೇಚರ್. ನನಗೆ ಪಾಯಿಂಟ್ ಪೋಲಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ಡಿಸ್ಟೆನ್ಸ್ ಬೇಕು. ಆ ಡಿಸ್ಟೆನ್ಸ್ನ ಕರಿತೀವಿ ರೇಡಿಯಸ್ ಆಫ್ ಕರ್ವೇಚರ್. ಸೊ ಆರ್ ಇಸ್ ಅ ರೇಡಿಯಸ್ ಆಫ್ ಕರ್ವೇಚರ್, ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್, ರೈಟ್? ಇಲ್ಲಿ ಯು ಇದೆ, ವಿ ಇದೆ, ಎಫ್ ಇದೆ, ಆರ್ ಇದೆ. ಇದಿಷ್ಟು ಮಾತ್ರ ಅಲ್ಲ, ನನಗೆ ಹೈಟ್ ಆಫ್ ಆಬ್ಜೆಕ್ಟ್ ಬೇಕು, ಹೈಟ್ ಆಫ್ ಇಮೇಜ್ ಬೇಕು. ಸೊ ಹಿಯರ್ this is h naught. H naught is the height of an object. Here hi is the height of an image. Height of object ಗೊತ್ತಾಗಬೇಕು, height of image, object distance u, image distance v, focal length small f, radius of curvature capital R. ಇಷ್ಟೆಲ್ಲ ಡೈಮೆನ್ಷನ್ಸ್ಗಳು ಬೇಕು ನನಗೆ. ಇಷ್ಟೆಲ್ಲ ಪ್ರಾಪರ್ಟೀಸ್ನ ನಾನು ಮೆಷರ್ ಮಾಡ್ಕೋಬೇಕು ಅಂದರೆ ನನಗೊಂದು ರೂಲ್ ಬೇಕು. ಆ ರೂಲ್ ಯಾವುದು ಅಂದರೆ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್. ಅಕಾರ್ಡಿಂಗ್ ಟು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ಒಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಮುಖಾಂತರ, ಆ ರೂಲ್ಸ್ನ ಯೂಸ್ ಮಾಡಿಕೊಂಡು ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. ವಿ ನೀಡ್ ಟು ಮೆಷರ್ ದ ಡಿಸ್ಟೆನ್ಸ್ ಆಫ್ ಯು, ವಿ, ಎಫ್, ಆರ್ ಆ್ಯಂಡ್ ಎಚ್ ನಾಟ್ ಆ್ಯಂಡ್ ಎಚ್ ಐ. ರೂಲ್ ಇಷ್ಟೇ ಸಿಂಪಲ್. ನನಗೆ ಗೊತ್ತಿದೆ, ನನ್ನ ರೈಟ್ ಸೈಡ್ಗೆ ಮಿರರ್ ಇದೆ, ನನ್ನ ಲೆಫ್ಟ್ ಸೈಡ್ನಲ್ಲಿ ಆಬ್ಜೆಕ್ಟ್ ಇದೆ. ಇಲ್ಲಿ ಮಿರರ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಸೊ ದ ಇನ್ಸಿಡೆಂಟ್ ಲೈಟ್ ರೇ ಕಮ್ಸ್ ಫ್ರಮ್ ಆಬ್ಜೆಕ್ಟ್ ಟು ಮಿರರ್ ಆರ್ ಟುವರ್ಡ್ಸ್ ಮಿರರ್. ಸೊ ದಿಸ್ ಇಸ್ ವಾಟ್ ಅ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. And the direction of incident light ray is my reference point to measure U, V, F and R. Nangondu reference point actually. Nangondu reference point. Simple. According to Cartesian sign convention, this is my reference line.
ನೀವು ಅದನ್ನು ಗ್ರಾಫಿಕಲ್ ಆಗಿ ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಏನು ಬೇಕಾದ್ರೂ ಬರ್ಕೊಳ್ಳಿದ್ದೇನೆ, ಅವಶ್ಯಕತೆ ಇಲ್ಲ. ದಿಸ್ ಈಸ್ ವಾಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. ದಿಸ್ ಇಸ್ ವಾಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. ನೀವೇನಾದರೂ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕಾದ್ರೆ, the object distance ಅಥವಾ the light ray is as same as the direction of incident light ray ಆಗಿದ್ರೆ taken as positive. ನೀವು ಏನು ಬೇಕಾದ್ರೂ ಮೆಷರ್ ಮಾಡಿಕೊಳ್ಳಿ. ನೀವು ಮೆಷರ್ ಮಾಡೋ ಪಾತ್ ಇನ್ಸಿಡೆಂಟ್ ಲೈಟ್ ರೇನ ಡೈರೆಕ್ಷನ್ ಇದ್ದರೆ taken as ಪಾಸಿಟಿವ್. ನಿಮ್ಮ ಮೆಷರ್ಮೆಂಟ್, ನಿಮ್ಮ ಡೈರೆಕ್ಷನ್ ಆಫ್ ಮೆಷರ್ಮೆಂಟ್ ಇದೆಯಲ್ಲ, ಅದು ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್ ಆದರೆ taken as negative. The direction is same as incident light ray direction is taken as positive. ನಿಮ್ಮ ಮೆಷರ್ಮೆಂಟ್ ಡೈರೆಕ್ಷನ್ ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ರೇ ಆದರೆ taken as negative. ನೆಕ್ಸ್ಟ್, ಆಬ್ಜೆಕ್ಟ್ನ ಹೈಟ್ ಮತ್ತು ಆಬ್ಜೆಕ್ಟ್ನ ಇಮೇಜ್. ಆಬ್ಜೆಕ್ಟ್ನ ಹೈಟ್ ಈಸ್ ಅಪ್ವರ್ಡ್ಸ್. ಈ ಆರ್ಜಿಂಟಲ್ ಲೈನಿಂದ ಅಪ್ವರ್ಡ್ಸ್ ಇದ್ದರೆ taken as ಪಾಸಿಟಿವ್. ಈ ಆರ್ಜಿಂಟಲ್ ಲೈನಿಂದ ಡೌನ್ವರ್ಡ್ಸ್ ಇದ್ದರೆ taken as ನೆಗೆಟಿವ್. 4 ಕಾನ್ಸೆಪ್ಟ್ ಅಷ್ಟೇ. ಏನು? ನಿಮ್ಮ ಮೆಷರ್ಮೆಂಟ್ ಈ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಈಸ್ ಅಲಾಂಗ್ ವಿತ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ ಆದರೆ taken as ಪಾಸಿಟಿವ್. ಈಸ್ ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್ ಆದರೆ taken as ನೆಗೆಟಿವ್. ಹೈಟ್ ಆಫ್ ಆಬ್ಜೆಕ್ಟ್ ಈಸ್ ಅಪ್ವರ್ಡ್ಸ್ ಆದರೆ ಪಾಸಿಟಿವ್, ಡೌನ್ವರ್ಡ್ಸ್ ಆದರೆ ನೆಗೆಟಿವ್. ಸಿಂಪಲ್. ಹಾಗಾದರೆ ಈ ರೂಲ್ನ ಈ ಒಂದು ಡಯಾಗ್ರಾಮ್, ರೇ ಡಯಾಗ್ರಾಮ್ಗೆ ಕಂಪೇರ್ ಮಾಡ್ಕೊಳ್ಳೋಣ. ನನಗಿಲ್ಲಿ ಆಬ್ಜೆಕ್ಟ್ನ ಹೈಟ್ ಬೇಕು, ಇಮೇಜ್ನ ಹೈಟ್ ಬೇಕು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಬೇಕು, ಇಮೇಜ್ ಡಿಸ್ಟೆನ್ಸ್ ಬೇಕು, ಫೋಕಲ್ ಲೆಂತ್ ಬೇಕು, ರೇಡಿಯಸ್ ಆಫ್ ಕರ್ವೇಚರ್ ಬೇಕಾಗಿದೆ. ನನಗೆ ಇಷ್ಟು ವ್ಯಾಲ್ಯೂ ಬೇಕಾಗಿದೆ. ಫಸ್ಟ್ ಆಬ್ಜೆಕ್ಟ್ನ ಹೈಟ್. H0 is ಆಬ್ಜೆಕ್ಟ್ ಹೈಟ್. ಇದು ಯಾವ ಕಡೆ ಇದೆ? ಟುವರ್ಡ್ಸ್ ಅಪ್ವರ್ಡ್ಸ್. ಇಲ್ಲಿ ಆಬ್ಜೆಕ್ಟು ಟುವರ್ಡ್ಸ್ ಅಪ್ವರ್ಡ್ಸ್ ಇರೋದ್ರಿಂದ taken as ಪಾಸಿಟಿವ್. ಇಮೇಜ್ ಟುವರ್ಡ್ಸ್ ಡೌನ್ವರ್ಡ್ಸ್ ಇದೆ. ನಮ್ಮ ರೆಫರೆನ್ಸ್ ಲೈನ್ ಯಾವುದು? ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಮೈ ರೆಫರೆನ್ಸ್ ಲೈನ್. ಈ ರೆಫರೆನ್ಸ್ ಲೈನ್ ಹೋಲಿಸ್ಕೊಂಡ್ರೆ ಇಮೇಜ್ ಯಾವ ಕಡೆ ಇದೆ? ಟುವರ್ಡ್ಸ್ ಡೌನ್ವರ್ಡ್ಸ್. ಹಾಗಾಗಿ taken as ನೆಗೆಟಿವ್. ಕ್ಲಿಯರ್? ನೆಕ್ಸ್ಟ್, ಆಬ್ಜೆಕ್ಟ್ ಡಿಸ್ಟೆನ್ಸ್. ಯು ಅಂದ್ರೆ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಂದ ಇನ್ಸಿಡೆಂಟ್ ಲೈಟ್ ರೇ ನನ್ನ ಲೆಫ್ಟ್ ಸೈಡಿಂದ ಮಿರರ್ ಕಡೆಗೆ, ಮೀನ್ಸ್ ರೈಟ್ ಸೈಡ್ಗೆ ಹೋಗ್ತಾ ಇದೆ. ಬಟ್ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಎಲ್ಲಿಂದ ಮೆಷರ್ ಮಾಡಬೇಕು? ಆಬ್ಜೆಕ್ಟಿಂದ ಅಲ್ಲ, ಪೋಲಿಂದ. ನನಗೆ ಹೇಳಿದ್ದೀನಿ, ಪೋಲ್ ಈಸ್ ಮೈ ರೆಫರೆನ್ಸ್ ಪಾಯಿಂಟ್ ಟು ಮೆಷರ್ ಯು ವಿ ಎಫ್ ಆ್ಯಂಡ್ ಆರ್. ಲೈಟ್ ಹೋಗ್ತಿರೋದು ಲೆಫ್ಟಿಂದ ರೈಟ್ಗೆ, ನಾನು ಮೆಷರ್ ಮಾಡ್ತಿರೋದು ಪೋಲ್ ಇಂದ ಟುವರ್ಡ್ಸ್ ಆಬ್ಜೆಕ್ಟ್. ಹಾಗಾಗಿ ಹೀಗೆ, ದಿಸ್ ಇಸ್ ವಾಟ್ ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್, ದಿಸ್ ಇಸ್ ವಾಟ್ ಮೈ ಪಾತ್ ಟು ಕ್ಯಾಲ್ಕುಲೇಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಹಾಗಾಗಿ ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್ಗೆ ನನ್ನ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ಯು ಈಸ್ ನೆಗೆಟಿವ್. Next, V. Again, this is what the direction of incident light ray. Again, we need to calculate the distance of object distance from pole to image. So again, opposite of barta idini. V is negative. Again, F. F is a principal focus. Incident directions higide. Nan bartirodu again opposite. So V is F is negative also. R ಕೂಡ, ದಿಸ್ ಇಸ್ ವಾಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. ಆರ್ ಬರ್ತಿರೋದು ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ರೇ, ಪೋಲಿಂದ ಸಿ ತನಕ. ಈಗ ಬರ್ತಾ ಇದ್ದೀನಿ, ಟೇಕನ್ ಆಸ್ ನೆಗೆಟಿವ್. ಇದು ಕಾರ್ಟೇಶಿಯನ್ ಸೈನ್ ಕನ್ವೆನ್ಷನ್ಸ್. ಇದನ್ನು ಯೂಸ್ ಮಾಡಿಕೊಂಡು ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್. ದೆನ್ ಎಫ್ ಆ್ಯಂಡ್ ಆರ್. F means what? Focal length. R means what?
ರೇಡಿಯಸ್ ಆಫ್ ಕರ್ವೇಚರ್. ನನಗೆ ರಿಲೇಷನ್ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ಸ್ ಆದಮೇಲೆ we need to calculate the relation between, we need to find the relation between F and R. F means what? F means focal length and R means radius of curvature. Relation between F and R. Tumba important derivation, tumba chikkadu. Again consider a concave mirror, ಫಸ್ಟ್ ಸೈಡ್ ಏನಾಗಿರುತ್ತೆ, ರಿಫ್ಲೆಕ್ಟಿಂಗ್ ಪಾರ್ಟ್ ಆಗಿರುತ್ತೆ, ಆ್ಯಂಡ್ ಅನದರ್ ಪಾರ್ಟ್ ಈಸ್ ಒಪೆಕ್ಸ್. ದಿಸ್ ಇಸ್ ವಾಟ್ ಪೋಲ್, ದಿಸ್ ಇಸ್ ವಾಟ್ ಪ್ರಿನ್ಸಿಪಾಲ್ ಆಕ್ಸಿಸ್. ನಾನು ನಿಮ್ಗೆ ಹೇಳಿದ್ದೀನಿ ಆಬ್ಜೆಕ್ಟ್ ಬಗ್ಗೆ. ಸೊ ಹಿಯರ್ ಕನ್ಸಿಡರ್ ಎ ಪಾಯಿಂಟ್ ಆಬ್ಜೆಕ್ಟ್. ದಿಸ್ ಈಸ್ ವಾಟ್ ಅ ಪಾಯಿಂಟ್ ಆಬ್ಜೆಕ್ಟ್, ಪಾಯಿಂಟ್ ಓ ಅಂತ ಬರ್ಕೋತೀನಿ. ಪಾಯಿಂಟ್ ಆಬ್ಜೆಕ್ಟಿಂದ ಲೈಟ್ ರೇ ಪಾಸ್ ಆಗ್ತಿದೆ, ಆ್ಯಂಡ್ ದಿಸ್ ಈಸ್ ವಾಟ್ ಪಾಯಿಂಟ್ ಎಮ್. ಈ ಒಂದು ಸ್ಪೆರಿಕಲ್ ಸರ್ಫೇಸ್ಗೆ this point may be a center of curvature. Center of curvature ಇಂದ ಲೈನ್ ಡ್ರಾ ಮಾಡಿಕೊಂಡ್ರೆ ನಮಗೆ ನಾರ್ಮಲ್ ಸಿಗ್ಬೋದು, ನಾರ್ಮಲ್. and this is what angle of incidence. According to second law of reflection, angle of incidence equals angle of reflection. Again it bounces back to the same media. ಇದನ್ನು ನಾವು angle of ರಿಫ್ಲೆಕ್ಷನ್ ಅಂತ ಕರಿಬೋದು. ದಿಸ್ ಇಸ್ ವಾಟ್ ರಿಫ್ಲೆಕ್ಟೆಡ್ ಲೈಟ್ ರೇ ವಾಪಸ್ ಬರೋವಾಗ ಪ್ರಿನ್ಸಿಪಲ್ ಆಕ್ಸಿಸ್ನ ಮೀಟ್ ಮಾಡಿ ಬರುತ್ತೆ. ಆ ಒಂದು ಪಾಯಿಂಟ್ನ ಕರೆಯೋಣ ಎಫ್. ಎಫ್ ಮೀನ್ಸ್ ವಾಟ್? ಪ್ರಿನ್ಸಿಪಲ್ ಫೋಕಸ್. ದಿಸ್ ಇಸ್ ವಾಟ್ ಸಿ. ಸೊ ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್ ಈಸ್ ನಥಿಂಗ್ ಬಟ್ ಸ್ಮಾಲ್ ಎಫ್, ಫೋಕಲ್ ಲೆಂತ್. ನನಗೆ ರಿಲೇಷನ್ ಬೇಕಾಗಿರೋದು ಎಫ್ ಆ್ಯಂಡ್ ಆರ್ನ ಮೇಲೆ. ಅಗೇನ್ ನಾನು ನಿಮ್ಗೆ ಹೇಳಿದ್ದೀನಿ ನಾನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ಐ ಜಸ್ಟ್ ಡ್ರಾ ದ ಇಮ್ಯಾಜಿನರಿ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಾಲ್ ಆಕ್ಸಿಸ್. ಆ ಪಾಯಿಂಟ್ ಎನ್ ಅಂತ ಬರ್ಕೋತೀನಿ. ಎನ್ ಇಸ್ ವೆರಿ ಮಚ್ ಕ್ಲೋಸ್ ಟು ಪಿ. ಹಾಗಾಗಿ ಪಿ ಅಂದರೂ ಒಂದೇ, ಎನ್ ಅಂದರೂ ಒಂದೇ. ನನಗಿಲ್ಲಿ ಟ್ರಯಾಂಗಲ್ಗಳು ಸಿಗ್ತಾ ಇದೆ. ಟ್ರಯಾಂಗಲ್ಸ್ ಯಾವ ಟ್ರಯಾಂಗಲ್ ಸಿಗ್ತಾ ಇದೆ? ನಾನು ಇಲ್ಲಿ ಎರಡು ಟ್ರಯಾಂಗಲ್ ತಗೋತೀನಿ. ಎರಡು ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರಬೇಕು. ಬಿಕಾಸ್ ನಾನು ಅಲ್ಲಿ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ನ ಅಪ್ಲೈ ಮಾಡಬೇಕಾಗಿರೋದ್ರಿಂದ ನನಗಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ಗಳು ಬೇಕಾಗುತ್ತೆ. ಇಲ್ಲೊಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ ಯಾವುದು ಅಂದರೆ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ. ದಿಸ್ ಇಸ್ ಎಮ್, ದಿಸ್ ಇಸ್ ಎನ್ ಆ್ಯಂಡ್ ದಿಸ್ ಇಸ್ ವಾಟ್ ಸಿ. ಈ ಟ್ರಯಾಂಗಲ್, ನಾನು ಈ ಟ್ರಯಾಂಗಲ್ನ ಆ್ಯಂಗಲ್ ತೀಟಾ ಅಂತ ಬರ್ಕೋತೀನಿ. ದಿಸ್ ಇಸ್ ವಾಟ್ ಆ್ಯಂಗಲ್ ತೀಟಾ. ಆ್ಯಂಗಲ್ ತೀಟಾ. ಇದು ಆ್ಯಂಗಲ್ ತೀಟಾ ಆಗಿರಲಿ, ಈ ಆರ್ ಇದೆಯಲ್ಲ ಇದು ಕೂಡ ಆ್ಯಂಗಲ್ ತೀಟಾ ಆಗಿರಲಿ. ಇದೆರಡು ಒಂದು ಟ್ರಯಾಂಗಲ್ನ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರೆಯೋಣ. ಇಂಟೀರಿಯರ್ ಆ್ಯಂಗಲ್ಸ್. ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕ ಆ್ಯಂಗಲ್ ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ನಾನು ಇದನ್ನು 2θ ಅಂತ ಬರ್ಕೋತೀನಿ. ಬರ್ಕೊಬೋದಾ? ಇದು ಆ್ಯಂಗಲ್ ತೀಟಾ ಆದಮೇಲೆ ಇದರ ಎಕ್ಸ್ಟೀರಿಯರ್ ಆ್ಯಂಗಲ್ 2θ ಅಂತ ಬರ್ಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ಎರಡೂ ಟ್ರಯಾಂಗಲ್ಗೂ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸ್ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೋತೀನಿ. ನಾನಿಲ್ಲಿ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿಕೊಂಡೆ. ದಟ್ ಈಸ್ ಸಿ ಎನ್ ಎಮ್. ಸಿ ಎನ್ ಆ್ಯಂಡ್ ಎಮ್. ಆ ಟ್ರಯಾಂಗಲ್ ಕನ್ಸಿಡರ್ ಮಾಡಿಕೊಂಡೆ. ಇದಕ್ಕೆ ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೋತೀನಿ. ದಟ್ ಈಸ್ ಟ್ಯಾನ್ ತೀಟಾ ಏನು ಬರುತ್ತೆ? ಎಮ್ ಎನ್ ಡಿವೈಡ್ ಬೈ ಸಿ ಎನ್. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇದೆ. ಯಾವ ಟ್ರಯಾಂಗಲ್? ಕನ್ಸಿಡರ್ ಟ್ರಯಾಂಗಲ್ ಎಫ್ ಎನ್ ಆ್ಯಂಡ್ ಎಮ್. ಇದಕ್ಕೆ ನೀವು ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೊಳ್ಳೋದಾದರೆ ಅದು ಟ್ಯಾನ್ 2θ ಆಗುತ್ತೆ. ದಟ್ ಈಸ್ ಎಮ್ ಎನ್. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿಕೊಂಡೆ ಟ್ಯಾನ್ 2θ. ದಟ್ ಈಸ್ ಎಮ್ ಎನ್ ಡಿವೈಡ್ ಬೈ ಎಫ್ ಎನ್. ಎಮ್ ಎನ್ ಡಿವೈಡ್ ಬೈ ಎಫ್ ಎನ್. ವಿ ನೋ ದ್ಯಾಟ್ for small angles, tan theta is approximately equal to theta. Tan 2θ approximately equal to 2θ. ಹಾಗಾದರೆ ಈ ಒಂದು ರೆಫರೆನ್ಸಿಂದ ನಾನು ಹೀಗೆ ಬರಿಬೋದು. ಇದನ್ನು ಥೀಟಾ ಅಂತ ಬರಿಬೋದು, ಇದನ್ನು 2θ ಅಂತ ಬರಿಬೋದು.
So 2 theta which is equals to 2 times of theta ಬರಿಬೋದಲ್ಲ 2 times of theta 2 theta ಅಂದರೆ mn divide by fn which is equals to 2 times of theta means what mn divide by cn ಇಲ್ಲೂ mn ಇದೆ ಇಲ್ಲೂ mn ಇದೆ ಕ್ಯಾನ್ಸಲ್ ಮಾಡ್ಕೊಳ್ಳಿ that is 1 by fn equals 2 times of 1 by cn ಇಲ್ಲಿ ನೋಡಿ fn ಅಂದರೆ ಸ್ಮಾಲ್ f cn ಅಂದರೆ r 1 by fn 1 by f 2 times of 1 by cn ಅಂದರೆ r implies that f equals r by 2. This is what a relation between focal length and radius of curvature. So ಯಾವ್ದಾದ್ರು ಒಂದು ಮಿರರ್ ಎಸ್ಪೆಷಲಿ ಈ ಮಿರರ್ ಅಂತ ಅಂದ್ಕೊಳ್ಳಿ ಈ ಮಿರರ್ನ ಫೋಕಲ್ ಲೆಂತ್ ಎಷ್ಟಿರುತ್ತೆ ಅಂದರೆ ಅದರ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧದಷ್ಟು ಇರುತ್ತೆ. ಇಸ್ ಅ ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಆಗಿದೆ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಅನದರ್ ಡೆರಿವೇಷನ್ಸ್. ಯಾವುದು ಅಂದರೆ ಮಿರರ್ ಈಕ್ವೇಷನ್. ದಟ್ ಈಸ್ ಅ ಮಿರರ್ ಈಕ್ವೇಷನ್. ಮಿರರ್ ಈಕ್ವೇಷನ್ ನನಗಿಲ್ಲಿ ರಿಲೇಷನ್ಸ್ ಬೇಕು. ಯು ವಿ ಮಧ್ಯೆ, ವಿ ಎಫ್ ಮಧ್ಯೆ, ಮತ್ತು ಎಫ್ ಅನ್ನೋದು ಫೋಕಲ್ ಅಂತ ಅನ್ನೋದು ಯು ಮತ್ತು ವಿ ಅದ್ರ ಮೇಲೆ ಹೇಗೆ ಡಿಪೆಂಡ್ ಆಗಿದೆ, ಡೈರೆಕ್ಟ್ಲಿ ಡಿಪೆಂಡ್ ಆಗಿದೆಯಾ, ಇಂಡೈರೆಕ್ಟ್ಲಿ ಡಿಪೆಂಡ್ ಆಗಿದೆಯಾ, ಯೂನಿವರ್ಸಲಿ ಡಿಪೆಂಡ್ ಆಗಿದೆಯಾ ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ಅದ್ರ ರಿಲೇಷನ್ಸ್ ಬೇಕು. ಹಾಗಾಗಿ ನಾನು ಮಿರರ್ ಈಕ್ವೇಷನ್ ಡಿರೈವ್ ಮಾಡ್ಕೋತಾ ಇದ್ದೀನಿ. ಮಿರರ್ ಈಕ್ವೇಷನ್ ಆಗಿರೋದ್ರಿಂದ ಅಗೈನ್ ಕನ್ಸಿಡರ್ ದ ಮಿರರ್. ಎಸ್ಪೆಷಲಿ ಯಾವ ಮಿರರ್ ಯೂಸ್ ಮಾಡ್ಕೊಳ್ಳೋಣ, ಕಾನ್ಕೇವ್ ಮಿರರ್ ಯೂಸ್ ಮಾಡ್ಕೊಳ್ಳೋಣ, ಬಿಕಾಸ್ ಇಟ್ ಈಸ್ ಅ ಕನ್ವರ್ಜಿಂಗ್ ಮಿರರ್ ಆಯಿತು. ಕನ್ಸಿಡರ್ a mirror, a concave mirror, and this is what principal axis and this is what pole. ನಾನಿಲ್ಲಿ ಆಬ್ಜೆಕ್ಟ್ ಬರ್ಕೋತೀನಿ. This is an object A and B. A ಇಂದ ಲೈಟ್ ರೇ ಪಾಸ್ ಆಗ್ತಾ ಇದೆ, A ಇಂದ ಲೈಟ್ ರೇ ಬರ್ತಾ ಇದೆ. This is what incident light ray meets at a point called M. ನಾನು ಇನ್ನೊಂದು ಲೈನ್ ಡ್ರಾ ಮಾಡ್ತೀನಿ. ಏನೋ ಪಾಯಿಂಟಿಂದ ಇನ್ನೊಂದು ಲೈನ್ ಡ್ರಾ ಮಾಡ್ತೀನಿ. ಅದು ಎಲ್ಲಿ ಮೀಟ್ ಆಗಲಿ ಅಂದರೆ ಪೋಲ್ ಹತ್ರ ಮೀಟ್ ಆಗಲಿ. ದಿಸ್ ಈಸ್ ಅ ಸೆಕೆಂಡ್ ಲೈನ್ ಕಮ್ ಫ್ರಮ್ ಎ ಪಾಯಿಂಟ್ ಎ. ಯಾಕೆ ನಾನು ಎರಡು ಲೈನ್ ತಗೊಂಡೆ? ಒಂದೇ ಸಾಕಾಗಲ್ವಾ? ನೀವೆಲ್ಲ ಕ್ಲಾಸಲ್ಲಿ ಇರ್ತೀರಾ, 100 ಜನ ಇರ್ತೀರ ಅಂತ ಅಂದ್ಕೊಳ್ಳಿ. ನಾನು ಇದ್ದೀನಿ, ನಾನು ಫ್ರಂಟ್ ಪೇಜರ್ಗೂ ಕಾಣ್ತೀನಿ, ಲಾಸ್ಟ್ ಬೆಂಚರ್ಗೂ ಕಾಣ್ತೀನಿ, ಅಲ್ಲಿದ್ದರೂ ಕಾಣ್ತೀನಿ, ಅಲ್ಲಿ ನಿಂತ್ಕೊಂಡ್ರು ಕೂಡ ಕಾಣ್ತೀನಿ. ಹಾಗಾದರೆ ನಾನು ಎಲ್ಲ ಕಡೆ ಕಾಣ್ತಾ ಇದ್ದೀನಿ ಅಂದರೆ ನನ್ನಿಂದ ಲೈಟ್ ರೇಸ್ಗಳು ಹೀಗೂ ಪಾಸ್ ಆಗುತ್ತೆ, ಹೀಗೂ ಪಾಸ್ ಆಗುತ್ತೆ, ಹೀಗೂ ಪಾಸ್ ಆಗುತ್ತೆ ಅಂತ. ಸೊ ಎಲ್ಲ ಲೈಟ್ ರೇ ಬರೀಲಿಕ್ಕಾಗಲ್ಲ. ನಾನು ಡೆರಿವೇಷನ್ ಮಾಡಲಿಕ್ಕೆ ಯಾವ ಸಪೋರ್ಟ್ ಆಗುತ್ತೋ ಅದನ್ನು ಬರ್ಕೋತಾ ಇದ್ದೀನಿ. ಈ ಒಂದು ಸ್ಪೆರಿಕಲ್ ಸರ್ಫೇಸ್ಗೆ ದಿಸ್ ಪಾಯಿಂಟ್ ಮೇ ಬಿ ಸೆಂಟರ್ ಆಫ್ ಕರ್ವೇಚರ್. ನಾನು ಆ ಸೆಂಟರ್ ಆಫ್ ಕರ್ವೇಚರ್ ಇಂದ ನಾರ್ಮಲ್ನ ಡ್ರಾ ಮಾಡಿಕೊಂಡೆ, ನಾರ್ಮಲ್ ಡ್ರಾ ಮಾಡ್ಕೋತಾ ಇದ್ದೀನಿ. ಅಗೇನ್ ಫಾರ್ ಅವರ್ ಕನ್ವೀನಿಯನ್ಸ್ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ಅ ಸ್ಟ್ರೈಟ್ ಲೈನ್ ವಿಚ್ ಈಸ್ ವೆರಿ ಕ್ಲೋಸ್ ಟು ಪಾಯಿಂಟ್ ಪಿ. ನಾ ಇದನ್ನು ಎನ್ ಅಂತ ಬರ್ಕೊಂಡೆ. ಎಸ್, ದಿಸ್ ಈಸ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರಬೇಕು. ಹೆನ್ಸ್ ದ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ. ಸೊ ಲೈಟು ಇಲ್ಲಿ ಬಂದಿದ್ದು ಇಲ್ಲಿ ಪಾಯಿಂಟ್ ಎಮ್ ಹತ್ರ ಇನ್ಸಿಡೆಂಟ್ ಆಗಿ ಇಟ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ ವಾಪಸ್ ಹೋಗ್ತಾ ಇದೆ. ವಾಪಸ್ ಹೋಗುವಾಗ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಬೀಳ್ತಾ ಇದೆ. ದಟ್ ಇಸ್ ಅ ಪಾಯಿಂಟ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ಎಸ್, ಸೆಕೆಂಡ್ ಲೈನ್ ಇದೆ, ಇಲ್ಲಿ ಬಂದಿದೆ. ದಿಸ್ ಇಸ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರಬೇಕು, ಅಷ್ಟೇ ಇದೆ ಇವಾಗ. ದಿಸ್ ಇಸ್ ವಾಟ್ ರಿಫ್ಲೆಕ್ಟೆಡ್ ಲೈಟ್ ರೇ ಆ್ಯಂಡ್ ದಿಸ್ ಇಸ್ ವಾಟ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ. ಎ ಇಂದ ಫಸ್ಟ್ ಲೈನ್ it reflect back to the same media and passing here.
This is what a second line come from point A and incident at point B and reflect back to the same media. Both first and second line both are meeting here. ಈ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಹಾಗಾಗಿ ಈ ಎರಡೂ ಲೈನ್ಗಳು ಎ ಅಂತ ಬಂದಿರೋದ್ರಿಂದ ನಾನು ಇದನ್ನು ಎ ಡ್ಯಾಶ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಆಬ್ಜೆಕ್ಟ್ನ ಬಾಟಮ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಕೂಡ ಲೈಟ್ ರೇ ಬರ್ತಾ ಇದೆ. ಲೈಟ್ ರೇ ಬಂತು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹೋಗ್ತಾ ಇದೆ. ಸೊ ಯಾವ ಲೈನು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹೋಗುತ್ತೋ ಅದು ನಾರ್ಮಲ್ ಹೋಗ್ತಾ ಇದೆ ಅಂತ. ಸೊ ನಾರ್ಮಲಲ್ಲಿ ಹೋಗುವಂಥ ಲೈನ್ಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು 0 ಆಗಿರುತ್ತೆ. ಹೆನ್ಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 0 ಆಗಿರುತ್ತೆ. ಹೆನ್ಸ್ ಇಟ್ ರೀಟ್ರೇಸಸ್ ಇಟ್ಸ್ ಒರಿಜಿನಲ್ ಪಾತ್ ಆ್ಯಂಡ್ ಟ್ರೇಸಸ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಹಾಗಾಗಿ ಎಲ್ಲ ಪಾಯಿಂಟಲ್ಲೂ ಕೂಡ ಬಿ ಅನ್ನೋ ಪಾಯಿಂಟ್ ಇರುತ್ತೆ. ನಾನು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತೀನಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಒಂದು ಪಾಯಿಂಟ್ನ ನಾನು ಬಿ ಡ್ಯಾಶ್ ಅಂತ ಬರ್ಕೊಂಡೆ. ನನಗಿಲ್ಲಿ ಎ ಬಿ ಅಂದರೆ ಆಬ್ಜೆಕ್ಟ್ ಅಂತ ಗೊತ್ತಿದೆ. ಎ ಬಿ ಇಸ್ ದ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್. ಎ ಬಿ ಇಸ್ ದ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಆಬ್ಜೆಕ್ಟ್ ಇಮೇಜ್. ಇಲ್ಲಿ ಎ ಬಿ ಅನ್ನೋದು ಅಪ್ವರ್ಡ್ಸ್ ಆ್ಯಕ್ಟಿಂಗ್ ಇದೆ, ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್. ಸೊ ಆಬ್ಜೆಕ್ಟ್ಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಇಮೇಜು ಡೌನ್ವರ್ಡ್ಸ್ ಇದೆ. ಹಾಗಾದರೆ ನಾನು ಈ ಇಮೇಜ್ನ ಕರಿತೀನಿ ಇನ್ವರ್ಟೆಡ್ ಇಮೇಜ್. ಏನಂತ? ಇನ್ವರ್ಟೆಡ್ ಇಮೇಜ್. ನೆಕ್ಸ್ಟ್ ಆಬ್ಜೆಕ್ಟ್ನ ಹೈಟ್ ಎಷ್ಟಿದೆಯೋ ಇಮೇಜ್ನ ಹೈಟು ಕಮ್ಮಿ ಇದ್ದರೆ, ಆಬ್ಜೆಕ್ಟ್ನ ಹೈಟ್ ಎಷ್ಟಿದೆಯೋ ಇಮೇಜ್ನ ಹೈಟು ಕಮ್ಮಿ ಇದ್ದರೆ ನಾನು ಅದನ್ನು ಡಿಮಿನಿಸ್ಡ್ ಇಮೇಜ್ ಅಂತ ಕರಿತೀನಿ. ಡಿಮಿನಿಸ್ಡ್ ಇಮೇಜ್ ಅಂತ ಕರಿತೀನಿ. ಆಬ್ಜೆಕ್ಟ್ಗಿಂತ ಇಮೇಜು ದೊಡ್ಡದಾಗಿದ್ದರೆ ನಾನು ಅದನ್ನು ಮ್ಯಾಗ್ನಿಫೈಡ್ ಇಮೇಜ್ ಅಂತ ಕರಿತೀನಿ. ಡಿಮಿನಿಸ್ಡ್ ಇಮೇಜ್ ಅಥವಾ ಮ್ಯಾಗ್ನಿಫೈಡ್ ಇಮೇಜ್ ಅಂತ ಕರಿತೀನಿ. ಅದು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಆಬ್ಜೆಕ್ಟ್ ಇದೆ, ಇಮೇಜ್ ಇದೆ, ಇಷ್ಟು ಸಾಕು. ನೆಕ್ಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. ಇಲ್ಲಿ ಆಬ್ಜೆಕ್ಟ್ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಇಮೇಜ್ ಈಸ್ image distance, that is V. The distance between the pole and the center of curvature is R. The distance between the pole and the principal axis, principal focus is F. U ಗೊತ್ತಾಗಿದೆ, V ಗೊತ್ತಾಗಿದೆ, R ಗೊತ್ತು, F ಗೊತ್ತು, ರೈಟ್? ಈ ಒಂದು ರೇ ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ನಾನು ಡೆರಿವೇಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಡೆರಿವೇಷನ್ಸ್ ಈ ರೇ ಡಯಾಗ್ರಾಮ್ ಎಲ್ಲ ಬರೆದ ಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಪಾಯಿಂಟ್ ಯಾವುದು ಅಂದರೆ ನಾನು ಇಲ್ಲಿ ಪೇರ್ ಆಫ್ ಟ್ರಯಾಂಗಲ್ನ ಚೂಸ್ ಮಾಡ್ಕೊಳ್ಳೋದು. ನೀವು ಇಲ್ಲಿ ಪೇರ್ ಆಫ್ ಟ್ರಯಾಂಗಲ್ನ ಚೂಸ್ ಮಾಡಿಕೊಂಡ್ರೆ ಅರ್ಧ ಡೆರಿವೇಷನ್ ಮುಗಿದ ಹಾಗೆ. ಹೇಗೆ ಚೂಸ್ ಮಾಡ್ತೀರಿ? ನನಗೆ ಇಲ್ಲಿ 2 ಪೇರ್ ಆಫ್ ಟ್ರಯಾಂಗಲ್ಸ್ ಬೇಕು. ಆ 2 ಪೇರ್ ಆಫ್ ಟ್ರಯಾಂಗಲ್ಸಲ್ಲಿ ಒಂದೊಂದು ಪೇರ್ನಲ್ಲೂ ಕೂಡ 2 ಟ್ರಯಾಂಗಲ್ಸ್ ಇರುತ್ತೆ. ಆ 2 ಟ್ರಯಾಂಗಲಲ್ಲಿ ಒಂದು ಟ್ರಯಾಂಗಲ್ ಈಸ್ ಕ್ರಿಯೇಟೆಡ್ ಬೈ ಅನ್ ಆಬ್ಜೆಕ್ಟ್ ಆ್ಯಂಡ್ ಅನದರ್ ಟ್ರಯಾಂಗಲ್ ಈಸ್ ಕ್ರಿಯೇಟೆಡ್ ಬೈ ಇಮೇಜ್. ಆಬ್ಜೆಕ್ಟ್ದೊಂದು ಇಮೇಜ್ದೊಂದು ಅದೊಂದು ಪೇರ್, ಆಬ್ಜೆಕ್ಟ್ದೊಂದು ಇಮೇಜ್ದೊಂದು ಅದೊಂದು ಪೇರ್. 2 ಪೇರ್ ಆಫ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೋತೀನಿ. ಸೊ ನಾನಿವಾಗ ಕನ್ಸಿಡರ್ ಮಾಡ್ತಿರ್ತಕ್ಕಂಥ ಟ್ರಯಾಂಗಲ್ಸ್ ಯಾವುದು ಅಂದರೆ ನೋಡಿ, ಎ ಬಿ ಎನ್. ಎ ಬಿ ಎನ್. ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಎನ್. ದಿಸ್ ಈಸ್ ವಾಟ್? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಎ ಬಿ ಎನ್, right angle triangle. And this right angle triangle created by object AB is the object. ಅಲ್ಲಿ ಇನ್ನೊಂದು ಟ್ರಯಾಂಗಲ್ ಇದೆ ನೋಡಿ, ಹೀಗೆ. This is what? B dash A dash N. B dash A dash N. This triangle is created by image. This is a triangle created by an object. This is a triangle created by an image. ಎರಡೂ ಕೂಡ ಏನು? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕರೆಕ್ಟ್ ಆಗಿದೆ. ನನಗೆ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬೇಕು ಇದೆ. ಆ 2 ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟೆಡ್ ಬೈ ಅನ್ ಆಬ್ಜೆಕ್ಟ್ ಆ್ಯಂಡ್ ದ ಟ್ರಯಾಂಗಲ್ ಇಸ್ ಕ್ರಿಯೇಟೆಡ್ ಬೈ ಇಮೇಜ್. ಕರೆಕ್ಟ್. 2 ಟ್ರಯಾಂಗಲ್ಲು ಒಂದೇ ಲೈನ್ ಮೇಲಿದೆ. ಕರೆಕ್ಟ್. ಬಿ ಎನ್ ಬಿ ಡ್ಯಾಶ್ ಎನ್ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಆಗಿದೆ. ಸರಿಯಾಗಿ. ಸೊ ನಾನು ಇದನ್ನು ಈಕ್ವಲ್ ಅಂತ ಮಾಡಿಕೊಂಡಾಗ, ಸಿಮಿಲರ್ ಅಂತ ಟ್ರೀಟ್ ಮಾಡಿಕೊಂಡಾಗ ನಾನಲ್ಲಿ ಬರ್ಕೋತೀನಿ
ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಎಲ್ಲಿದೆ, ಬಿ ಡ್ಯಾಶ್ ಎನ್ನ ಮೇಲಿದೆ, ಎ ಬಿ ಎಲ್ಲಿದೆ, ಬಿ ಎನ್ನ ಮೇಲಿದೆ. ಬಿಕಾಸ್ ಬೋತ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಇದನ್ನು ಡೈರೆಕ್ಟಾಗಿ ಹಿಂಗಾದ್ರೂ ಬರ್ಕೊಳ್ಳಿ ಅಥವಾ ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೊಳ್ಳಿ, ಚಿಂತೆ ಇಲ್ಲ. ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಇದಕ್ಕೆ ಫಸ್ಟ್ ಟ್ಯಾನ್ ಹಾಕ್ಕೊಳ್ಳಿ. ಟ್ಯಾನ್ ಹಾಕೊಂಡ್ರೆ ಏನು ಸಿಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಬಿ ಎನ್ ಈಕ್ವಲ್ಸ್ ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡ್ ಬೈ ಬಿ ಡ್ಯಾಶ್ ಎನ್. ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಬಿ ಡ್ಯಾಶ್ ಎನ್. ಕ್ಲಿಯರ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಇಲ್ಲಿಗೆ ಬರುತ್ತೆ. ಬಟ್ ಸಿಮಿಲರ್ ಟ್ರಯಾಂಗಲ್ಸ್ ಬೇಡ. ಇದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಆಬ್ಜೆಕ್ಟ್ ಇಮೇಜ್, ಆಬ್ಜೆಕ್ಟ್ ಕೂತಿರೋ ಬೇಸ್, ಇಮೇಜ್ ಕೂತಿರೋ ಬೇಸ್. ಇಟ್ ಹ್ಯಾಸ್ ಈಕ್ವೇಷನ್ ನಂಬರ್ 1 ಬಿಕಾಸ್ ಬೋತ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ನನಗೆ ಇವಾಗ ಇನ್ನೊಂದು ಪೇರ್ ಆಫ್ ಟ್ರಯಾಂಗಲ್ಸ್ ಬೇಕು. ಆ ಇನ್ನೊಂದು ಪೇರ್ ಟ್ರಯಾಂಗಲ್ಸ್ ನೋಡಿ, ಎ ಡ್ಯಾಶ್ ಬಿ ಡ್ಯಾಶ್, ದಿಸ್ ಇಸ್ ವಾಟ್ ಎಫ್ ನೋಡಿ, ಎ ಡ್ಯಾಶ್ ಬಿ ಡ್ಯಾಶ್ ಎಫ್. ಇನ್ನೊಂದು ಟ್ರಯಾಂಗಲ್ ಇದೆ ನೋಡಿ, ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಇದೆ. ದಿಸ್ ಇಸ್ ವಾಟ್ ಎಮ್, ದಿಸ್ ಇಸ್ ವಾಟ್ ಎನ್. ಎರಡೂ ಕೂಡ ರೈಟ್ ಆಂಗಲ್ ಟ್ರಯಾಂಗಲ್. ದಿಸ್ ಈಸ್ ಅ ಆಂಗಲ್ triangle created by an image. This is a triangle created by an object because diagram observe ಮಾಡಿ, ಎ ಬಿ ಇಂದ ಬರ್ತಿರೋದು ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಇನ್ಸಿಡೆಂಟ್ ಲೈಟ್ ರೇಸ್. ಹಾಗಾಗಿ ಎ ಬಿ ಅನ್ನೋ ಹೈಟ್ ಎಷ್ಟಿರುತ್ತೋ ಎಮ್ ಎನ್ ಅನ್ನೋ ಹೈಟ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ದಿಸ್ ಈಸ್ ಅ ಟ್ರಯಾಂಗಲ್ ಕ್ರಿಯೇಟೆಡ್ ಬೈ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಬೋತ್ ಆರ್ ಸಿಮಿಲರ್ ಆಗಿರೋದ್ರಿಂದ ನಾ ಬರ್ಕೋತೀನಿ ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎಮ್ ಎನ್. ಎ ಡ್ಯಾಶ್ ಬಿ ಡ್ಯಾಶ್ನ ಬೇಸ್ ಯಾವುದಿದೆ, ಬಿ ಡ್ಯಾಶ್ ಎಫ್ ಡಿವೈಡ್ ಬೈ ಇದ್ರದ್ದು ಯಾವುದು, ಎಫ್ ಎನ್. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2ನ ಸ್ವಲ್ಪ ನಾನು ಚೇಂಜ್ ಮಾಡ್ಕೋತೀನಿ. ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದಾಗ ಎ ಬಿ ಎಷ್ಟಿದೆಯೋ ಎಮ್ ಎನ್ ಕೂಡ ಅಷ್ಟೇ ಇದೆ. ಹಾಗಾಗಿ ಎಮ್ ಎನ್ ಇರೋ ಜಾಗಕ್ಕೆ ನಾನು ಎ ಬಿ ಅಂತ ಬರ್ಕೋತೀನಿ. ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಎಫ್ ಡಿವೈಡ್ ಬೈ ಎಫ್ ಎನ್. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. Just compare equation 1 and 2. Equation 1 ಮತ್ತು equation 2ನ ಕಂಪೇರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ಈಕ್ವೇಷನ್ ಇದೆ, ಇಲ್ಲೊಂದು ಈಕ್ವೇಷನ್ ಇದೆ. ಕಂಪೇರ್ ಮಾಡ್ಕೊಂಡಾಗ ಫಸ್ಟ್ ಎಕ್ಸ್ಪ್ರೆಷನ್ನ ಲೆಫ್ಟ್ ಹ್ಯಾಂಡ್ ಸೈಡ್, ಸೆಕೆಂಡ್ ಎಕ್ಸ್ಪ್ರೆಷನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎ ಬಿ, ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಎ ಬಿ. ಎರಡೂ ಈಕ್ವೇಷನ್ಗಳನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಆದಮೇಲೆ ಯು ಕ್ಯಾನ್ ಈಕ್ವೇಟ್ ರೈಟ್ ಹ್ಯಾಂಡ್ ಸೈಡ್. ಹಾಗಾಗಿ ವಿ ಕ್ಯಾನ್ ರೈಟ್ ಬಿ ಡ್ಯಾಶ್ ಎನ್ ಡಿವೈಡ್ ಬೈ ಬಿ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಎಫ್ ಡಿವೈಡ್ ಬೈ ಎಫ್ ಎನ್. ಬರಿಬೋದಾ? ಇದರ ಆರ್ ಎಚ್ ಎಸ್ ಬರ್ಕೊಂಡಿದ್ದೀನಿ. ನನಗಿವಾಗ ಬಿ ಡ್ಯಾಶ್ ಎನ್ ಅಂದ್ರೆ ಏನು, ಬಿ ಎನ್ ಅಂದ್ರೆ ಏನು, ಬಿ ಡ್ಯಾಶ್ ಎಫ್ ಅಂದ್ರೆ ಏನು, ಎಫ್ ಎನ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಇಲ್ಲಿ ನೋಡಿ, ಬಿ ಎನ್ ಅಂದರೆ ಯು, ಆಬ್ಜೆಕ್ಟ್ ಡಿಸ್ಟೆನ್ಸ್. ಕ್ಲಿಯರ್? ಬಿ ಡ್ಯಾಶ್ ಎನ್ ಅಂದರೆ ಇಮೇಜ್ ಡಿಸ್ಟೆನ್ಸ್. ಎಫ್ ಎನ್ ಮೀನ್ಸ್ ಫೋಕಲ್ ಲೆಂತ್. ನೆಕ್ಸ್ಟ್ ಇನ್ಯಾವುದಿದೆ, ಸಿ ಎನ್ ಅಂದರೆ ಆರ್. ನನಗೆ ಇಲ್ಲಿ ಯಾವ್ದಾದ್ರು ಬೇಕು, ಬಿ ಡ್ಯಾಶ್ ಎನ್ ವಿ, ಬಿ ಎನ್ ಯು, ಎಫ್ ಎನ್ ಇದೆ, ಬಿ ಡ್ಯಾಶ್ ಎಫ್ ಗೊತ್ತಿಲ್ಲ. ಬಿ ಡ್ಯಾಶ್ ಎಫ್, ಈ ಬಿ ಡ್ಯಾಶ್ ಎಫ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ? ಬಿ ಡ್ಯಾಶ್ ಎಫ್ ಅಂದರೆ ಬಿ ಡ್ಯಾಶ್ ಪಿನಲ್ಲಿ ಎಫ್ ಪಿನ ಕಳ್ಕೊಂಡ್ರೆ, ಅಥವಾ ಬಿ ಡ್ಯಾಶ್ ಎನ್, ಕರೆಕ್ಟ್ ತಾನೆ? ಎಸ್, ಎನ್ ಅಂದ್ರೋದೆ, ಎಫ್ ಪಿ ಅಂದ್ರು. ಬಿ ಡ್ಯಾಶ್ ಎನ್ನಲ್ಲಿ ಎಫ್ ಎನ್ನ ಕಳ್ಕೊಂಡ್ರೆ
ಎಷ್ಟು ಉಳ್ಕೊಳ್ಳುತ್ತೋ ದಟ್ ಈಸ್ ಅ ಬಿ ಡ್ಯಾಶ್ ಎಫ್ ಆಗುತ್ತೆ. ಬಿ ಡ್ಯಾಶ್ ಎನ್ ಮೈನಸ್ ಎಫ್ ಎನ್. ಬಿ ಡ್ಯಾಶ್ ಎನ್ ಮೀನ್ಸ್ ವಿ, ಎಫ್ ಎನ್ ಮೀನ್ಸ್ ಸ್ಮಾಲ್ ಎಫ್. ಸೊ ಬಿ ಡ್ಯಾಶ್ ಎಫ್ ಈಕ್ವಲ್ಸ್ ವಿ ಮೈನಸ್ ಎಫ್. ಡಿಸ್ಟೆನ್ಸ್ ಎಲ್ಲವನ್ನು ಕೂಡ ಬರ್ಕೊಂಡಿದ್ದೀನಿ. ಈಗ ಅಪ್ಲೈ ಮಾಡಬೇಕು ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್. ಲೈಟ್ ರೇ, ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್ ಹೋಗ್ತಿರೋದು ಹೀಗೆ, ನಾನು ಮೆಷರ್ ಮಾಡ್ತಿರೋದು ಹೀಗೆ ಅಪೋಸಿಟ್ ಆಗಿ. ಹಾಗಾಗಿ ದಿಸ್ ಇಸ್ ವಾಟ್ ಅ ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್. ದಿಸ್ ಈಸ್ ಅ ಪಾರ್ಟ್, ದಿಸ್ ಈಸ್ ಮೈ ಪಾರ್ಟ್ ಟು ಕ್ಯಾಲ್ಕುಲೇಟ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್. ಸೊ ನಾನು ಇಲ್ಲಿಂದ ಈ ಕಡೆ ಬರ್ತಿರೋದ್ರಿಂದ ಇದು ಇನ್ಸಿಡೆಂಟ್ ಲೈಟ್ ರೇಗೆ ಆಪೋಸಿಟ್ ಆಗಿರೋದ್ರಿಂದ ಯು ಇಸ್ ನೆಗೆಟಿವ್, ವಿ ಇಸ್ ನೆಗೆಟಿವ್, ಎಫ್ ಇಸ್ ನೆಗೆಟಿವ್, ಬಿಕಾಸ್ ಐ ಆಮ್ ಗೋಯಿಂಗ್ ಆಪೋಸಿಟ್ ಟು ದ ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್, ಹೆನ್ಸ್ ಟೇಕನ್ ಆಸ್ ನೆಗೆಟಿವ್. ಎಸ್, ಹಾಗಾದರೆ ಇದು ಮೈನಸ್ ವಿ ಆಯಿತು, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ಹಾಗಾಗಿ ಬಿ ಡ್ಯಾಶ್ ಎಫ್ ಮೀನ್ಸ್ ಎಫ್ ಮೈನಸ್ ವಿ. ಬಿ ಎನ್ಗೆ, ಬಿ ಡ್ಯಾಶ್ ಎನ್ಗೆ, ಎಫ್ ಎನ್ಗೆ, ಬಿ ಡ್ಯಾಶ್ ಎಫ್ಗೆ ವ್ಯಾಲ್ಯೂ ಸಿಕ್ಕಿದೆ. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಬಿ ಡ್ಯಾಶ್ ಎನ್, ಬಿ ಎನ್, ಎಫ್ ಎನ್ ಆ್ಯಂಡ್ ಬಿ ಡ್ಯಾಶ್ ಎಫ್. ಸೊ ಏನಾಗುತ್ತೆ, ಫಸ್ಟ್ ಬಿ ಡ್ಯಾಶ್ ಎನ್ ಅಂದರೆ ಬಿ ಡ್ಯಾಶ್ ಎನ್ minus v divided by bn minus u equals b dash f. b dash f means f minus v divided by fn means minus f. ಸೊ ಎಲ್ಲ ಕಡೆ ಮೈನಸ್ ಇದೆ, ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ v divided by u, v divided by u ಇದು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. v minus f divided by f. ರೈಟ್. ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಅಥವಾ ಹೀಗೆ ಬರ್ಕೊಳ್ಳಿ, ವಿ ಬೈ ಯು, ವಿ ಡಿವೈಡ್ ಬೈ ಎಫ್ ಮೈನಸ್ 1 ಆಗತ್ತಲ್ಲ. ನೋಡಿ, ವಿ ಡಿವೈಡ್ ಬೈ ಎಫ್ ಮೈನಸ್ ಎಫ್ ಡಿವೈಡ್ ಬೈ ಎಫ್ ದಟ್ ಈಸ್ 1 ಆಯ್ತು. ನೆಕ್ಸ್ಟ್ ವಿ ಡಿವೈಡ್ ಬೈ ಎಫ್ ಈಕ್ವಲ್ಸ್, ಈಗ ಇಟ್ಕೋತೀನಿ, ಈ ಮೈನಸ್ 1ನ ಈ ಕಡೆ ಕಳಿಸ್ಕೋತೀನಿ, ದಟ್ ಈಸ್ ವಿ ಬೈ ಯು ಪ್ಲಸ್ 1 ಆಗತ್ತಲ್ಲ. ವಿ ಬೈ ಯು ಪ್ಲಸ್ 1. ನಾನು ವಿನ ಇಲ್ಲಿ ಡಿವೈಡ್ ಮಾಡ್ಬೋದು, ಹೋಲ್ ಡಿವೈಡ್ ಬೈ ವಿ. ಸೊ ವಿ ಡಿವೈಡ್ ಬೈ ವಿ ಎಫ್, ವಿ ಡಿವೈಡ್ ಬೈ ಯು ವಿ, 1 ಡಿವೈಡ್ ಬೈ ವಿ ಕ್ಯಾನ್ಸಲ್ ಆಗಿದೆ. ಉಳ್ಕೊಂಡಿದ್ದು 1 ಬೈ ಎಫ್, 1 ಬೈ ಯು ಪ್ಲಸ್ 1 ಬೈ ವಿ. This is a mirror equation or a relation between f, u and v. ಈ ಎಕ್ಸ್ಪ್ರೆಷನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಮಿರರ್ ಈಕ್ವೇಷನ್ ಅಂತ ಯಾವುದು, ಮತ್ತು ಯು ಮತ್ತು ವಿ ಮೇಲೆ ಎಫ್ ಹೇಗೆ ಡಿಪೆಂಡ್ ಆಗಿದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ರೈಟ್, ಇಷ್ಟೇ ಪ್ರೋಸೆಸ್. ಒಂದು ಕಾನ್ಕೇವ್ ಮಿರರ್ ತಗೊಳ್ಳಿ, ಒಂದು ಪಾಯಿಂಟ್ ಆಬ್ಜೆಕ್ಟ್, ರೆಗ್ಯುಲರ್ ಆಬ್ಜೆಕ್ಟ್ ತಗೊಳ್ಳಿ, ಎ ಬಿ, ಪ್ಯಾರಲ್ ಲೆನ್ಸ್ ಹೋಗಲಿ, ಇಟ್ ರಿಫ್ಲೆಕ್ಟ್ ಬ್ಯಾಕ್ ದ ಸೇಮ್ ಮೀಡಿಯಾ ಆ್ಯಂಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ತುಂಬ ಕಷ್ಟ ಯಾವುದು ಅಥವಾ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಕಾನ್ಸೆಪ್ಟ್ ಏನು ಮಾಡ್ಕೋಬೇಕು ಅಂದರೆ, ನಾವು ಟ್ರಯಾಂಗಲ್ ಚೂಸ್ ಮಾಡ್ಕೋತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಹೇಗೆ ಟ್ರಯಾಂಗಲ್ ಚೂಸ್ ಮಾಡ್ಕೋತೀವೋ ಹಂಗೆ ಅದು ಈಸಿಯಾಗಿ. ರೈಟ್, 2 ಪೇರ್ ಆಫ್ ಟ್ರಯಾಂಗಲ್ಸ್ ತಗೊಳ್ಳಿ. 1 ಪೇರ್ ಆಫ್ ಟ್ರಯಾಂಗಲ್ಸಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋ ಟ್ರಯಾಂಗಲ್ ಇರಬೇಕು, ಇಮೇಜ್ ಕ್ರಿಯೇಟ್ ಮಾಡಿರೋ ಟ್ರಯಾಂಗಲ್ ಇರಬೇಕು. ಇನ್ನೊಂದು ಪೇರ್ ಆಫ್ ಟ್ರಯಾಂಗಲ್, this is a triangle created by image and this is what a triangle created by object. Just ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ನೀವು ಈಕ್ವೇಷನ್ಸ್ನ ಈಗ ಬರ್ಕೊಬೋದು, ರಿಡ್ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಈಕ್ವೇಷನ್ 1, 2ನ ಕಂಪೇರ್ ಮಾಡ್ಕೊಳ್ಳಿ. LHS ಈಕ್ವಲ್ ಆಗುತ್ತೆ, ಹಾಗಾಗಿ RHSನ ಬರ್ಕೋಬೋದು. ಇದಾದ ತಕ್ಷಣ ಡೈರೆಕ್ಟಾಗಿ ವಾಪಸ್ ಅಲ್ಲೋಗಿ
ಬಿ ಎನ್ ಅಂದ್ರೇನು, ಬಿ ಡ್ಯಾಶ್ ಎನ್ ಅಂದ್ರೇನು, ಎಫ್ ಎನ್ ಅಂದ್ರೇನು ಅದೆಲ್ಲ ಬರ್ಕೊಳ್ಳಿ. ಎಲ್ಲ ಬರ್ಕೊಂಡ್ಮೇಲೆ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ ಹಾಕ್ಕೊಳ್ಳಿ. ಒಂದೇ ರೂಲ್, ಟುವರ್ಡ್ಸ್ ಅಪ್ವರ್ಡ್ಸ್ ಆದರೆ ಪಾಸಿಟಿವ್, ಟುವರ್ಡ್ಸ್ ರೈಟ್ ಸೈಡ್ ಡೌನ್ವರ್ಡ್ಸ್ ಆದರೆ ನೆಗೆಟಿವ್. ಈ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟೆಡ್ ಡೈರೆಕ್ಷನ್ ಟೇಕನ್ ಆಸ್ ಪಾಸಿಟಿವ್ ಈಸ್ ಆಪೋಸಿಟ್, ದ ಮೆಜರ್ಮೆಂಟ್ ಈಸ್ ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟೆಡ್ ಡೈರೆಕ್ಷನ್ ಆದರೆ ಟೇಕನ್ ಆಸ್ ನೆಗೆಟಿವ್. ಹಾಗಾಗಿ ಈ ಒಂದು ಡಯಾಗ್ರಾಮ್ ಹೋಲಿಸ್ಕೊಂಡಾಗ ಇದರಲ್ಲಿ ನೆಗೆಟಿವ್ ಬರ್ತಾ ಇದೆ, ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಬರುತ್ತೆ. ನೆಗೆಟಿವ್ ಸೈನ್ನ ಕಾಮನ್ ತಗೊಳ್ಳಿ, ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಇದು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿಕೊಂಡಾಗ ವಿ ಬೈ ಡಿ -1 ಬರುತ್ತೆ. ಈ -1 ಈ ಕಡೆ ತಗೊಳ್ಳಿ, +1 ಆಗುತ್ತೆ. ಎಕ್ಸ್ಪ್ರೆಷನ್ನ ಡಿವೈಡ್ ಬೈ ವಿ ಮಾಡ್ಕೊಳ್ಳಿ, ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಸೊ ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಎಫ್, ಯು ಆ್ಯಂಡ್ ವಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್. ಇದೆಲ್ಲ ಆಯ್ತು. ಇವಾಗ ಮಿರರ್ ಈಕ್ವೇಷನ್ ಆಗಿದೆ. ಇದನ್ನು ಯೂಸ್ ಮಾಡಿಕೊಂಡು ಅಥವಾ ಇದನ್ನ ನಂತರ ಒಂದು ಸಿಂಪಲ್ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಅ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಏನು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂದರೆ ಡೆಫಿನೇಷನ್ ಹೇಳ್ತೀನಿ. ಇವಾಗ ಜನರಲಾಗಿ ತಿಳ್ಕೊಂಡು ನಾವು ಮಿರರ್ನ ಯೂಸ್ ಮಾಡ್ತೀವಿ. ಮಿರರ್ ಯೂಸ್ ಮಾಡಿದಾಗ ಇಮೇಜ್ ಬರುತ್ತೆ. ಆ ಬಂದಂಥ ಇಮೇಜ್ ಆಬ್ಜೆಕ್ಟ್ಗಿಂತ ಚಿಕ್ಕದಾಗಿರ್ಬೋದು, ಆಬ್ಜೆಕ್ಟ್ಗಿಂತ ದೊಡ್ಡದಾಗಿರ್ಬೋದು. ಹಾಗಾದರೆ ನಮ್ಮ ಹತ್ರ ಇರೋ ಮಿರರ್ಸ್ ಹೇಗೆ ಮ್ಯಾಗ್ನಿಫೈಡ್ ಮಾಡುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನಮಗೆ ಫಾರ್ಮುಲಾ ಬೇಕಲ್ಲ, ನಮಗೊಂದು ವೇ ಬೇಕಲ್ಲ. ದಟ್ ಈಸ್ ಅ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಸೊ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ linear magnification can be defined as is a ratio between the height of the object, height of the image to the height of the object. Linear magnification. Linear magnification. ಅದನ್ನು ಸ್ಮಾಲ್ ಎಮ್ ಅಂತ ಬರ್ತದೆ. ಸ್ಮಾಲ್ ಎಮ್ ಇಸ್ ಅ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಲೀನಿಯರ್ ಮ್ಯಾಗ್ನಿಫಿಕೇಶನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಈಸ್ ಅ ರೇಷಿಯೋ ಆಫ್ height of image to the height of object. ಈ ಫಾರ್ಮುಲಾ ಹೈಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ವಿತ್ ರೆಸ್ಪೆಕ್ಟ್ ಟು ಹೈಟ್ಸ್. ಅದೇ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಆದರೆ ಈಸ್ ಅ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್. Linear magnification of a mirror can be defined as is a ratio of height of image to the height of object or distance, image distance to the object distance. Again ನಾನು ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ ಹಾಕೋಬೇಕು. ಹಾಕೊಂಡ್ರೆ m ಹಾಗೆ ಇದೆ, hi height of image is acting downwards taken as negative. h naught height of an object is acting towards upwards plus h naught. ಇದು ವಿತ್ ರೆಸ್ಪೆಕ್ಟ್ ಟು ಹೈಟ್ಗೆ ಆಯಿತು. ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ಗೆ ಆದರೆ -v ಡಿವೈಡ್ ಬೈ -u, ರೈಟ್? -v ಯಾಕೆ? ಲೈಟ್ ಹೋಗ್ತಿರೋದು ಹೀಗೆ, ನಾನು ಇಮೇಜ್ನ ಮೆಷರ್ ಮಾಡ್ತಿರೋದು ಫ್ರಮ್ ಪೋಲಿಂದ ಇಮೇಜ್ ಕಡೆಗೆ -v. ಲೈಟ್ ಹೋಗ್ತಿರೋದು ಹೀಗೆ, ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಷರ್ ಮಾಡ್ತಿರೋದು ಫ್ರಮ್ ಪೋಲ್ ಟು ಆಬ್ಜೆಕ್ಟ್ ಹೀಗೆ. ಹಾಗಾಗಿ v is negative and u is negative because we are going opposite to the incident light ray direction. ಹಾಗಾಗಿ -hi divided by h naught -v by u. ಎರಡು ಕಡೆ m ಇದೆ ಬಿಕಾಸ್ ಎರಡು ಫಾರ್ಮುಲಾ ಯಾವುದ್ರದ್ದು? ಲೀನಿಯರ್ ಮ್ಯಾಗ್ನಿಫಿಕೇಶನ್ಸ್. ಸೊ ಫೈನಲ್ ಆಗಿ ನಾವು ಬರಿಬೋದು m equals -v divided by u. This is a formula for linear magnification of a mirror, and this is about reflection of light. This is about reflection of light. Reflection ಬಗ್ಗೆ ಡೆಫಿನೇಷನ್ ಗೊತ್ತಾಗಿದೆ, ಲಾಸ್ ಆಫ್ ರಿಫ್ಲೆಕ್ಷನ್ ಗೊತ್ತಾಗಿದೆ, ಮಿರರ್ಸ್ ಬಗ್ಗೆ ಗೊತ್ತಾಗಿದೆ, ಮಿರರ್ನಲ್ಲಿ ಯಾವುದನ್ನು ಯೂಸ್ ಮಾಡ್ಕೋಬೇಕು, ಟೈಪ್ಸ್ ಯಾವುದು ಅಂತೆಲ್ಲ ಗೊತ್ತಾಗಿದೆ. ಸೊ ಮಿರರ್ನ ಯೂಸ್ ಮಾಡಿಕೊಂಡು ಎರಡು ಡೆರಿವೇಷನ್ಸ್ ಆಗಿದೆ. ಒಂದು ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್, ಇನ್ನೊಂದು ಮಿರರ್ ಈಕ್ವೇಷನ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಗೇನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಆಪ್ಟಿಕ್ಸ್. ದಟ್ ಈಸ್ ಅ ರಿಫ್ರಾಕ್ಷನ್. ಇಟ್ಸ್ ಅ ಕಾನ್ಸೆಪ್ಟ್ ಆಫ್ bending of light. It's a phenomenon of bending of light when the light ray travels from one medium to another medium. Thank you.